ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕುಜನ ಮನೆ ಆಗಿರೋದ್ರಿಂದ ಈಗ ನೀವು ಕಾಳಸರ್ಪ ಯೋಗದಲ್ಲಿರೋದ್ರಿಂದ ತಲೆಯ ಭಾಗ ಮೇಲ್ಭಾಗದಲ್ಲಿ ಇರೋದ್ರಿಂದ ಜಾಗ್ರತೆ. ಸುಬ್ರಹ್ಮಣ್ಯ ಸ್ಮರಾಮಿ. ಸುಬ್ರಹ್ಮಣ್ಯ ಏಕಾಂಗಿ ಸುಬ್ರಹ್ಮಣ್ಯ, ಮದುವೆ ಆಗದೇ ಇರೋ ಸುಬ್ರಹ್ಮಣ್ಯ ಸ್ಮರಣೆ ಮಾಡಬೇಕು. ಅಂದರೆ ಬಳ್ಳಿ ದೇವಸ್ಥಾನ ಇರಬಾರ್ದು, ಸುಬ್ರಹ್ಮಣ್ಯ ಒಬ್ಬನೇ ಇರಬೇಕು. ಆ ಥರ ಸುಬ್ರಹ್ಮಣ್ಯ ಸ್ಮರಣೆ ಮಾಡಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಒಬ್ಬನೇ ಇದ್ದಾನೆ, 6 ಮುಖದ ಸುಬ್ರಹ್ಮಣ್ಯ, ಬಳ್ಳಿ ದೇವಸ್ಥಾನ ಇಲ್ಲ, ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ನಾಗಪ್ಪನ ಸಮೇತ. ಸೊ ಅಂಥವನ್ನ ಸ್ಮರಣೆ ಮಾಡಿದ್ರೆ ಬಹಳ ವಿಶೇಷ. ಮೇಷರಾಶಿಯವರು. ವೃಷಭ ರಾಶಿಯವರು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಮಹಾವಿಷ್ಣು ಸ್ಮರಣೆ. ವೃಷಭ ರಾಶಿ ಶುಕ್ರನ ಮನೆ ಆಗಿದ್ದ ಮಹಾವಿಷ್ಣು ಸ್ಮರಣೆ ಹೇಗಿರಬೇಕು? ರಂಗನಾಥನಾಗಿರಬೇಕು, ಮಲಗಿರಬೇಕು. ಅವನು ಶಾಶ್ವತ ಅನುಗ್ರಹ ನಿದ್ರಾವಸ್ಥೆಯಲ್ಲಿ ಇರತಕ್ಕಂಥವನು ಶ್ರೀದೇವಿ ಭೂದೇವಿ ಸಮೇತ ಆಗಿರ್ತಕ್ಕಂಥ ರಂಗನಾಥ ಆಗಿರಬೇಕು. ಗೋವಿಂದರಾಜು ಆದರೂ ಸರಿ, ರಂಗನಾಥನಾದರೂ ಸರಿ, ಅನುಕೂಲ ಸಿಂಧುವಾಗಿ ಮಲಗಿರ್ತಕ್ಕಂಥವನು ಕಾಲನ್ನ ಒತ್ತಾ ಇರಬೇಕು. ಅವನು ನಿದ್ರಾವಸ್ಥೆಯಲ್ಲಿದ್ದರೆ ವೃಷಭ ರಾಶಿಗೆ ಬಹಳ ಒಳ್ಳೆಯದು. ಮಿಥುನ್ ರಾಶಿಯಲ್ಲಿರ್ತಕ್ಕಂಥ ಮಹಾಸರಸ್ವತಿ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹೈಗ್ರೀವ್ ಉಪಾಸಮೆ. ಹೈಗ್ರೀವ ಸ್ವಾಮಿಗಳನ್ನ ನಮಸ್ಕಾರ ಮಾಡ್ಕೋಬೇಕು. ವಿದ್ಯಾರಂಭಂ ಕರಿಷ್ಯಾಮಿ. ಆ ಬುಧನ ಬುದ್ಧಿಕಾರಕನ ಹೋಗಬೇಕು. ತಮಿಳಲ್ಲಿ ಒಂದು ಗಾದೆ ಹೇಳ್ತಾರೆ, ಶನಿ ಕೆಟ್ಟು ಪೋನಾಲ್ ಪೊಳಚದುಂಟ. ಅಂದರೆ ಶನಿ ಕೆಟ್ಟು ಹೋದಾಗ ಬದುಕಿದುಂಟಂತೆ, ಆದರೆ ಬುಧ ಕೆಟ್ಟೋದ್ರೆ ಬದುಕ್ತಿರೇನ್ರಿ ಅಂತ. ಈ ಸರಿ ಬುಧನ ಹಾವಳಿ ಜಾಸ್ತಿ. 7 ಪೋರ್ಟ್ಫೋಲಿಯೋ, ಸಂಬಂಧಗಳು, ಭೂಮಿ, ಹೊಟ್ಟೆ, ಮನೆ, ಕುಟುಂಬ ಎಲ್ಲವೂ ಅವನೇ. ಹುಷಾರ್. ದುಡ್ಡು ಕಾಸು ಎಲ್ಲ, ಲೋನ್ ಗೀನ್ ಎಲ್ಲನೂ ಬುಧನೇ. ಬುದ್ಧಿಕಾರಕ, ಮಕ್ಕಳಿಗೆ ಎಲ್ಲವೂ ಅವನೇ. ಸೊ 7 ಪೋರ್ಟ್ಫೋಲಿಯೋ ಕೆಟ್ಟೋಗ್ತಾನಂತೆ. ಸೊ ಅಂಥ ಬುಧನ ಮನೆ ಯಾವುದೋ ಮಿಥುನ್ ರಾಶಿಯಲ್ಲಿ ಇರತಕ್ಕಂಥದ್ದು. ಕೆಳಗಡೆ ಕನ್ಯಾ ರಾಶಿ, 2 ಬುಧನ ಮನೆ. ಭೂಮಿಕಾರಕ, ಮೇಲೆ ಬುದ್ಧಿಕಾರಕ, ನೀಚ ಉಚ್ಚ. ಸೊ ನೀವೆಲ್ಲ ಮಿಥುನ್ ರಾಶಿಯವರು, ನೀವೆಲ್ಲ ಏನು ಮಾಡಬೇಕು? ಬುದ್ಧಿಕಾರಕನಾಗಿರೋ ಸರಸ್ವತಿನ, ನೀಲಾ ಸರಸ್ವತಿ ಸ್ಮರಣೆ ಮಾಡ್ಕೋಬೇಕು. ಭಾಳ ವಿಶೇಷ ಅವಳು. ಆ ನೀಲಾ ಸರಸ್ವತಿನ ಸ್ಮರಣೆ, ಹೈಗ್ರೀವ ಸ್ಮರಣೆ ಮಾಡಿಕೊಂಡ್ರೆ ಭಾಳ ಉತ್ತಮ. ಕಟಕ ರಾಶಿಯವರು ತಾಯಿ ಮಾತೃ ದೇವೋ ಭವ. ಬೆಳ್ಳಗಿರೋ ಸೀರೆಯಲ್ಲಿ ಕನ್ಯಾಕುಮಾರಿ, ಬೆಳ್ಳಗಿರೋ ವಿಶೇಷವಾಗಿರೋ ಮೀನಾಕ್ಷಿ ದೇವಿ, ಬೆಳ್ಳಗಿರ್ತಕ್ಕಂಥ ಸರಸ್ವತಿಯ ಸ್ವರೂಪದಲ್ಲಿರ್ತಕ್ಕಂಥ ಶಾರದಾದೇವಿ, ಇವರು ಯಾರು ಬಿಳಿ ಸೀರೆಯನ್ನು ಹುಟ್ಟಿರ್ತಾರೋ ಇಂಥ ಸ್ಮರಣೆನ ಕಟಕ ರಾಶಿಯವರು ಮಾಡಿದ್ರೆ ಯಾತ್ರೆ ಸ್ವರೂಪದಲ್ಲಿ ಶಾರದಾನ ಸ್ಮರಣೆ ಮಾಡ್ಬೋದು, ಮೀನಾಕ್ಷಿನ ಸ್ಮರಣೆ ಮಾಡ್ಬೋದು, ವಿಶೇಷವಾಗಿ ಕನ್ಯಾಕುಮಾರಿ ಸ್ಮರಣೆ ಮಾಡ್ಬೋದು. ಏಕಾಂತವಾಗಿರಬೇಕು, ಈಶ್ವರ ಇರಲ್ಲ, ಅವಳು ಪೂರ್ತಿಯಾಗಿರ್ತಕ್ಕಂಥ ಅವಳೇ ಅನುಗ್ರಹ. ಯಾರೋ ಸಾಕ್ಷಾತ್ ಸರಸ್ವತಿ. ಅಂಥ ಒಂದು ಸರಸ್ವತಿನ ಸ್ಮರಣೆ ಮಾಡ್ಕೊಳ್ಳೋ ಅವಕಾಶಗಳು ನೀವು ಮಾಡಿಕೊಂಡ್ರೆ ಒಳ್ಳೆಯದು. ಅದಾದ ಮೇಲೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಸ್ಮರಣೆ ಯಾರು ಮಾಡಬೇಕು ಅಂದರೆ ಸಾಕ್ಷಾತ್ ಶುಕ್ರನ ಅನುಗ್ರಹವನ್ನು ಪಡೀತಕ್ಕಂಥವ್ರು ಆಗಬೇಕು. ಶುಕ್ರನ ಅನುಗ್ರಹ ಎಂದರೆ ಕಾಡಲ್ಲಿರ್ತಕ್ಕಂಥ ಮಾರಮ್ಮನ ಸ್ಮರಣೆ. ಕಾಡಲ್ಲಿರ್ತಕ್ಕಂಥ ಮಾರಮ್ಮನ ಸ್ಮರಣೆ. ಆ ಮಾರಮ್ಮನ ಸ್ಮರಣೆ ಅಂದರೆ ಯಾತ್ರೆ ಹೋಗಬೇಕು, ಕಾಡಲ್ಲಿರಬೇಕು. ಸಿರ್ಸಿ ಮಾರಿಕಾಂಬ, ಉಚ್ಚಂಗಿ ದುರ್ಗಾ, ಮೇಲ್ಗಡೆ ಬೆಟ್ಟದಲ್ಲಿ ಯಾವ ಕಾಲಕ್ಕೂ ಏಕಾಂತವಾಗಿರ್ತಕ್ಕಂಥ ಮಾರಮ್ಮ, ಚೌಡೇಶ್ವರಿ, ಸಿಗಂದೂರು ಚೌಡೇಶ್ವರಿ, ಅಲಸೆ ಚೌಡೇಶ್ವರಿ, ಹೀಗೆ ಚೌಡೇಶ್ವರಿ ಆಗಿರ್ತಕ್ಕಂಥವಳು, ಅನುಗ್ರಹಪೂರ್ವಕವಾಗಿ ಕಾಡಲ್ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥವಳು. ಈ ಥರ ಮಾಡಿದ್ರೆ ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚವಾಗಿರ್ತಕ್ಕಂಥ ಅನುಗ್ರಹ. ಕನ್ಯಾ ರಾಶಿಯಲ್ಲಿ ಸ್ಮರಣೆ ಮಾಡ್ತಕ್ಕಂಥವ್ರು ಯಾವಾಗಲೂ ಅಡುಗೆ ಮನೆ ಅಂತ ಹೇಳಿದ್ನಲ್ಲ, ಕಷ್ಟ ಅಂತ ಅಗ್ನಿಸ್ಮರಣೆಯನ್ನು ಮಾಡ್ಕೋಬೇಕು. ಅಗ್ನಿಸ್ಮರಣೆ ಮಾಡೋನು ಯಾರು? ಸಾಕ್ಷಾತ್ ಇಂದ್ರದೇವಾಯ ನಮಃ. ಪೂರ್ವದಲ್ಲಿ ಇರತಕ್ಕಂಥವನು. ಅದಕ್ಕೆ ಗರುಡ ಸ್ಮರಣೆ, ಇಂದ್ರ ಸ್ಮರಣೆ ಮಾಡಬೇಕು. ಅದಕ್ಕೆ ನೀವೆಲ್ಲ ಗರುಡಗಂಬನ ಕುಂಕುಮಾಂಕಿತ ವರ್ಣಾಯ ಕುಂದೇಂದ್ರವಳಾಯ ಚ ವಿಷ್ಣು ವಾಹನ ನಮಸ್ಸುಮೆ ಪಕ್ಷಿರಾಯ ತೆನ್ಮ. ಅಗ್ನಿಸ್ಮರಣೆ ಏನು ಮಾಡಬೇಕು? ಎಲ್ಲೆಲ್ಲಿ ಹೋಮಗಳು ನಡೆಯುತ್ತೋ, ಎಲ್ಲಿ ಯಾಗಗಳು ನಡೆಯುತ್ತೋ, ಯಾವ ಕ್ಷೇತ್ರದಲ್ಲಿ ನಿತ್ಯ ಅಗ್ನಿ ಸ್ಪರ್ಶವಾಗುತ್ತೋ ಅಂಥ ಕ್ಷೇತ್ರಕ್ಕೆ ಹೋಗಬೇಕು. ಅದರ ಬದಲು ಇನ್ನೂ ಅಗ್ನಿಯಾಗಿ ಯಾರಿರ್ತಾಳೆ? ದ್ರೌಪದಮ್ಮ ಅಗ್ನಿನಲ್ಲೇ ಬಂದಿರೋಳು. ಕನ್ಯಾಕುಮಾರಿ ಆಗಿರ್ತಕ್ಕಂಥವಳು ಅಗ್ನಿಯಲ್ಲೇ ಬಂದಿರೋಳು. ಕನಿಕಾ ಪರಮೇಶ್ವರಿ ಅಗ್ನಿನಲ್ಲೇ ಬಂದಿರೋಳು. ಸೊ ಅಂಥವರೆಲ್ಲ ಕನ್ಯಾ ರಾಶಿಯವರು ಆ ಥರ ಕನ್ಯೆಗೆ ಆ ಮುತ್ತೈದೆಯನ್ನು ಪರಿವರ್ತನಾ ಸ್ವರೂಪಕ್ಕೆ ಪ್ರಾರ್ಥನೆ ಮಾಡೋದು ಭಾಳ ಉತ್ತಮ. ತುಲಾ ರಾಶಿಯಲ್ಲಿರ್ತಕ್ಕಂಥ ಸಾಕ್ಷಾತ್ ದುರ್ಗಾಂ ದೇವಿಂ ಶರಣಮಹಂ ಪ್ರಪದ್ಯೆ. ಚಾಮುಂಡೇಶ್ವರಿ ಸ್ಮರಣೆ, ದುರ್ಗಾ ಸ್ಮರಣೆ, ದುರ್ಗಾ ಅಷ್ಟೋತ್ತರವನ್ನು ಹೇಳಿಕೊಂಡು ಸಾಕ್ಷಾತ್ ಜಗನ್ಮಾತೆಯ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ, ಎರಡೇ ಕೈ ಇರ್ತಕ್ಕಂಥ ಜಗನ್ಮಾತೆ, ಪರಿಪೂರ್ಣ ರಕ್ಷಾ ಕವಚವಾಗಿರ್ತಕ್ಕಂಥ ಅವಳನ್ನ ಸಪ್ತಶತಿಯ ಸ್ಮರಣೆಯನ್ನು, ಸಪ್ತ ದುರ್ಗಾ ಪಾರಾಯಣವನ್ನು. ಅದಾದಮೇಲೆ ವೃಶ್ಚಿಕ ರಾಶಿಯವರು ಮೋಕ್ಷ ಮುಕ್ತಿ ಅಂತ ಕೇಳಿದ್ದೀನಲ್ಲ, ಅದಕ್ಕೆ ಮಹಾಮೃತ್ಯುಂಜಯನ ಸ್ಮರಣೆ ಮಾಡಬೇಕು. ಅದಕ್ಕೆ ಮೃತ್ಯುಂಜಯನಾಗಿರ್ತಕ್ಕಂಥ ಪರಮೇಶ್ವರನ ರುದ್ರಾಭಿಷೇಕ ಮಾಡಿಸ್ಬೇಕು. ನೀವು ಭಾಳ ಚೆನ್ನಾಗಿರೋ ಈಶ್ವರನ, ಎಲ್ಲಾದರೂ ದೂರದಲ್ಲಿರೋ ಏಕಾಂಗಿಯಾಗಿರ್ತಕ್ಕಂಥ ಈಶ್ವರನಿಗೆ ಅಭಿಷೇಕ, ಹೊಸ ಈಶ್ವರನಿಗೆ ಅಭಿಷೇಕ, ಹೊಸ ಅನ್ನದಾನ ಪೂರ್ವಕ. ಅಂದರೆ ಆ ಈಶ್ವರ ಕ್ಷೇತ್ರದಲ್ಲಿ ಪ್ರಸಾದ ನಿಯೋಗ ಅಂದರೆ ಅನ್ನದಾನ. ನಂದು ಈ ಸಲ ಅನ್ನದಾನ ಮಾಡಿಸ್ಬೇಕು ಅಂತಿದ್ದೀನಿ, ಅವ್ರಿಗೆಲ್ಲ ಚಿತ್ರಾನ್ನ ಕೊಡಿಸಿ, ಅವ್ರಿಗೆಲ್ಲ ಮೊಸರನ್ನ ಕೊಡಿಸಿ, ಅವ್ರಿಗೆಲ್ಲ ಪೊಂಗಲ್ ಕೊಡಿಸಿದ್ದ ವೃಶ್ಚಿಕ ರಾಶಿಯವರು ಅಪಮೃತ್ಯು ಆಗಿರತಕ್ಕಂಥ ಪರಿವರ್ತನೆ ಮಾಡಬೇಕು ಅಂದರೆ ಆ ಜಾಗಕ್ಕೆ ಹೋಗಿ ಅನ್ನದಾನಂ ಸ್ಮರಣೆ. ಧನುರಾಶಿಯಲ್ಲಿರ್ತಕ್ಕಂಥ ಆಂಜನೇಯನೇ ಗಟ್ಟಿ. ಸೊ ಧನುರಾಶಿಯಲ್ಲಿರ್ತಕ್ಕಂಥವನು ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಮ್ಮದ ಶ್ರೀರಾಮದೂತ ಕೃಪಾಸುಂದು ಮತ್ಕಾರ್ಯ ಸಾಧೆ ಪ್ರಭು ಮನೋಜಗಂ ಮಾರುತ ತುಲ್ಯ ವೇಗಂ ಜಿತೇಂದ್ರ ಬುದ್ಧಿಮತಾಂ ವಾರಿಷ್ಠಾಂ ವಾತಾತ್ಮಜಂ ವಾನರೂತ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನ್ ನಮಾಮಿ. ಈ ಉಗಾದಿ ಹಬ್ಬದಿಂದ ನಿಮಗೆಲ್ಲ ಧನುರಾಶಿಗೆ ಬಹಳ ವಿಶೇಷ ಏನು ಅಂದರೆ ಸಂಬಂಧ. ಧನುರಾಶಿಗೆ ಉಗಾದಿ ಹಬ್ಬದಿಂದ ನವಮಿ ರಾಮನವಮಿವರೆಗೂ ಯಾರ್ದೋ? ಸಾಕ್ಷಾತ್ ವಾರಾಹಿ. ಅದಕ್ಕೆ ಧನುರಾಶಿಯವರು ವಾರಾಹಿ ಚೆನ್ನಾಗಿ ಇಟ್ಕೋಬೇಕು, ಆಂಜನೇಯನ ಚೆನ್ನಾಗಿ ಇಟ್ಕೋಬೇಕು. ಎರಡು ಯಾವುದೋ? ಈ ಕಡೆ ಕಪಿ ದೇಹ,
ಮನುಷ್ಯ, ಎರಡೂ ಸೇರಿ ದೇವತೆ. ಈ ಕಡೆ ಹಂದಿ ವಾರಾಹಿ, ಕೆಳಗಡೆ ಮನುಷ್ಯ ದೇವತಿ. ಅದಕ್ಕೋಸ್ಕರ ಅವರಿಬ್ಬರ ಸ್ಮರಣೆಯನ್ನು ಯಾರು ಮಾಡ್ತಾರೆ ಧನುರಾಶಿ, ಇಷ್ಟಾರ್ಥ ಫಲವನ್ನು ಸಿದ್ಧಿ ಬರುತ್ತೆ. ಆ ವಾರಾಹಿ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ನಿಮಗೆ ಮಾಡ್ತಾರೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ಅಂದರೆ ಮೊಸಳೆ, ಮೇಲ್ಗಡೆ ಭಾಗ, ಕೆಳಭಾಗದಲ್ಲಿ ಭೂಮಿ ಎರಡೂ ಆಗಿರೋದ್ರಿಂದ ಭೂದೇವಿ ಗಂಗಾ ಸ್ಮರಾಮಿ ಅಂಥೇಳಿ ಪದ್ಮಾವತಿನ ಸ್ಮರಣೆ ಮಾಡಬೇಕು. ನೀವು ಏನು ಮಾಡಬೇಕು, ವೆಂಕಟರಮಣನ ಹೆಂಡತಿ ನೀವು ಪದ್ಮಾವತಿನ ಯಾರು ಅಂದ್ಕೊಂಡಿದ್ದೀರಾ, ಅವಳೇ ಭೂದೇವಿ, ಅವಳೇ ವಿಶೇಷವಾಗಿರ್ತಕ್ಕಂಥ ಪದ್ಮಾವತಿ, ಅವಳೇ ಸ್ವತಃ ಇರ್ತಕ್ಕಂಥ ಗಂಗಾದೇವಿ ಸ್ಮರಣೆ. ಸೊ ಗಂಗೆ ಸಮೇತ ಪದ್ಮಾವತಿಯನ್ನು ಸ್ಮರಣೆ ಮಾಡಬೇಕು ಅಂದರೆ ನೀವು ಯಾವ್ದಾದ್ರು ನದಿ ತೀರದಲ್ಲಿ ಸ್ನಾನ ಮಾಡಿಕೊಂಡು ಪದ್ಮಾವತಿ ಸ್ಮರಣೆ ಮಾಡ್ಕೋಬೇಕು. ಅಂಥ ಪದ್ಮಾವತಿನಲ್ಲಿ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತೆ. ಇದನ್ನು ಅಷ್ಟೋತ್ತರ ಶತನಾವಳಿ ಪರಿವರ್ತನಾ ಪೂರ್ವಕವಾಗಿ ಲಕ್ಷ್ಮೀ ಸ್ತೋತ್ರೆಯನ್ನು ಚೆನ್ನಾಗಿ ಮಾಡ್ಕೊಂಡ್ರೆ ಮಕರ ರಾಶಿಯವರಿಗೆ ಪರಿವರ್ತನೆ. ಇನ್ನು ಕುಂಭರಾಶಿಯವರಿಗೆ ಕುಂಭಸ್ಥಾನದಲ್ಲಿರ್ತಕ್ಕಂಥವಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಬೇಕು. ಕುಂಭ ಅಂದರೆ ಕುಟುಂಬವನ್ನು ನೋಡ್ತಕ್ಕಂಥ ಇಡೀ ಜಗತ್ತಲ್ಲಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬೌದ್ಧ ಕಲಿ ಅಂತ ಒಂದು ಕಲಿಯುಗದಲ್ಲಿ ನಾವಿರೋದ್ರಿಂದ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರಕ್ಷಿತು ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಸಾಕ್ಷಾತ್ ವಿಷ್ಣುನ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ಬೇಕು. ಕುಂಭದಲ್ಲಿರ್ತಕ್ಕಂಥ ಸತ್ಯನಾರಾಯಣ ವ್ರತನ ಯಾರು ಕುಂಭರಾಶಿಯವರು ಮಾಡ್ತಾರೆ, ಈ ದೋಷಗಳೆಲ್ಲ ನಿವಾರಣೆ ಮಾಡಿ, ರೋಗಗಳೆಲ್ಲ ನಿವಾರಣೆ ಮಾಡಿ, ಎಲ್ಲಿ ಸತ್ಯನಾರಾಯಣ ಪೂಜೆ ನಡೆಯುತ್ತೋ, ಎಲ್ಲಿ ಪೌರ್ಣಮಿ ಅಮಾವಾಸ್ಯೆ ಪೌರ್ಣಮಿ ಬೆಳಕಾಗಿ ನಿಮ್ಮ ಜೀವನ ಕತ್ತಲನ್ನು ಬೆಳಕಿಸುತ್ತೋ ಅದು ವ್ಯವಸ್ಥೆ ಮಾಡಿ. ಇನ್ನು ಮೀನ ರಾಶಿಯಲ್ಲಿರ್ತಕ್ಕಂಥವ್ರು ಇನ್ಯಾರನ್ನಾದರೂ ಸ್ಮರಣೆ ಮಾಡಬೇಕು ಅಂದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಗಜಾನ್ನ ಪದ್ಮಾರ್ಕಂ ಗಜಾನ್ನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತುಪಾಸ್ಮೆ. ಮೀನ ರಾಶಿಯವರು ದಯವಿಟ್ಟು ಹೇಳ್ತಾ ಇದ್ದೀನಿ, 21 ಗಣಪತಿ 21 ಕಡೆ ಇರಬೇಕು. ಇವತ್ತು ಈ ಮೋರಿ ಮೇಲೆ ಗಣಪತಿ, ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಗಣಪತಿ, ರಾಮ ದೇವಸ್ಥಾನ ಗಣಪತಿ, ಈಶ್ವರನ ದೇವಸ್ಥಾನ ಗಣಪತಿ, ಹಾಗೆ 21 ಗಣಪತಿನ ಬೇರೆ 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 ಗಣಪತಿಯನ್ನು ಗರ್ಕೆ ಹುಲ್ಲು 21 ಗರ್ಕೆ ಹುಲ್ಲನ್ನು ಕೊಟ್ಟರೆ ನಮಸ್ಕಾರ ಮಾಡಿದ್ರೆ ನಿಮಗೆ ಮೀನ ರಾಶಿಯವರು ಸಕಲ ಫಲವನ್ನು ಕೊಡ್ತಕ್ಕಂಥ ಅವಕಾಶ.